ರೀ ಕರೀರಿ ಕರೀರಿ ನೋಡದ ಪಟೇಲಪ್ಪರ. ಹಾಂ ಕರ್ದಿನಕ ಸುಮ್ಮನಿರಮಿ. ಎಷ್ಟು ಸತಿ ಕರೆಯಕದ್ದು ಹೇಳಿಲ್ವಾ? ಒಬ್ಬರಿಗೂ ಹೇಳಿ ಕಳ್ಸಿವಿನಿ. ಎದ್ದಿಲ್ವಂತ ಇನ್ನುವೇ. ಇಲ್ದರ್ ಬನ್ನಿ ಆಮೇಲೆ ಬರೋದ ಪಾಪ ಮನೆ ಕಳ್ಳಿ ಅವರು. ನೋಡೋದಿರಮಿ ನನ್ನ ದೋಸೆ ಇವತ್ತು. ನಂಗೆ ಗಳಿಗಿದ್ದು ನೋಡ್ಕೊಂಡು ಹೋಗೋದು ಸುಮ್ಕಿರು. ಓಹೋ ಏನಪ್ಪ, ಏನು ದೊಡ್ಡ ಮನ್ಸ ನಮ್ಮನೆ ಗಂಟು ಬಂದ್ಬಿಟ್ಟಿದ್ಯೇ? ಅಯ್ಯೋ ಬರ್ಬೇಕಲ್ಲ ಬುದ್ಧಿ. ಏನಪ್ಪ ಏನು ದುಡ್ಡು ತಂದಿದ್ದೀಯಾ? ಅಯ್ಯೋ ಬುದ್ಧಿ ಯಾವ ದುಡ್ಡು ತರನೇ, ನಿಮ್ಮಿಂದನೇ ಒಂದು ಸಹಾಯ ಬೇಕಾಗಿತ್ತು. ಏನು ಸಹಾಯ ಮಾಡೋರು? ಮಗಳು ಮದುವೆ ಇದ್ದದೆ 25,000 ರೂಪಾಯಿ ದುಡ್ಡು ಕೊಡಿ ಅಂದ್ಬಿಟ್ಟು ಇಸ್ಕೊಂಡು ಎಷ್ಟು ವರ್ಷ ಆಯಿತು? ಮಗಳು ಮಗನೂ ಆಯಿತು. ಮದುವಾಗಿ ಮಗ ಆದ್ರೂ ಇನ್ನೂ ನಮ್ಮ ಋಣ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ವಲ್ಲ ನಿಮಗೆ? ಏನು ಅನ್ಕೊಬಿಟ್ಟಿದ್ದೀರಿ ನೀವು? ಅಯ್ಯೋ ಬುದ್ಧಿ ಬೇಜಾರು ಮಾಡ್ಕೋಬೇಡಿ ಕಣ್ ಬುದ್ಧಿ. ಪಾಪ ನೀವು ಊರು ತಂದೆ ಇದ್ದಂಗೆ, ನೀವು ನಿಜಕ್ಕೂ ನಮ್ಮಲ್ಲಿ ಪಾಪ ಮಾಡ್ಕೊಂಡ್ರೆ ನಮಗೆ ಒಂಥರ ಭಯ ಆಯ್ತದೆ. ಏನ್ರಮ್ಮ ಏನು ಭಯ ಆದದ್ದು ನಿಮಗೆ? ಭಯ ಅನ್ನೋದು ಇದ್ದಿದ್ರೆ ನಾನು ಕೊಡಬೇಕಾಗಿರೋ ದುಡ್ಡು ತಂದು ಕೊಡಿವ್ರಿ ನೀವು. ಈಗ ನನ್ನ ಕೆಲಸ ಅದು ಏನು ಬಂದಿರೋ ವಿಷಯ ಹೇಳಿ. ಮಾತಾಡ್ಕೊಂಡು ಕೂತ್ಕೊಳಕ್ಕಾಗಿಲ್ಲ ನನಗೆ, ಬೇಕಾದಷ್ಟು ಕೆಲಸವೇ ನನಗೆ. ಅದೇನು ಹೇಳ್ಬಿಟ್ಟು ಹೋಗಿ. ಅಯ್ಯೋ ಬುದ್ಧಿ ಏನು ಹೇಳವ, ಹಾಳಾದ ಬಡ್ಡಿ ಇದೆ. ನಾನು ನನ್ನ ಮಗಳನ್ನ ಬೇಕಾದಂಗೆ ಕೇಳಿದ್ರು ಕಣ್ ಬುದ್ಧಿ, ಬೇಕಾದಂಗೆ ಕೇಳಿದ್ರು. ಮಾಡಲಿಲ್ಲ ನಾನು. ಒಳ್ಳೊಳ್ಳೆ ಕಡೆ ಕೇಳಿದ್ರು ಮಾಡಲಿಲ್ಲ. ಏನಿತ್ತು ಅದ್ರ ಹಣೆ ಬರದಲ್ಲಿ ಏನು ಬರ್ದಿತ್ತು? ನಮ್ಮ ಇಷ್ಟು ಗೋಳಾಡ್ಬೇಕಾಗಿತ್ತಲ್ಲ, ಅದಕ್ಕೆ ಮಾಡಿಕೊಟ್ಟ ಮೇಲೆ ನಾನು ಚೆನ್ನಾಗಿದ್ನಲ್ಲ ಬುದ್ಧಿಯಾಗ. ದನಿನ ವ್ಯಾಪಾರ ಅದು ಇದು ಅಂತ ಹೋಯ್ತಿದ್ನಲ್ಲ, ಅದಕ್ಕೆಲ್ಲ ಪಾಪ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ದುಡ್ಡು ಕೊಟ್ಬಿಟ್ಟು. ಅಯ್ಯೋ ಏನು ಮಾಡಿರಿ ಬುದ್ಧಿ, ಇರೋಳೊಬ್ಳು ಮಗಳು ಅಂದ್ಬಿಟ್ಟು ನಾನು ಅಚ್ಚುಕಟ್ಟಾಗಿ ಮಾಡಬೇಕು ಅಂದ್ಬಿಟ್ಟು ಅಟ್ಟಿತವೆ ಖರ್ಚು ಮಾಡಿದೆ. ಹಾಳಾದ ಬಡ್ಡಿದ ನಾನು ಸುಮ್ಮನೆ ಇದ್ದಿರಾಗೋದು. ಒಂದು ಕಡ್ಗ ಕೊಡ್ತೀನಿ, 5,000 ರೂಪಾಯಿ ದುಡ್ಡು ಕೊಡ್ತೀನಿ, ಆಮೇಲೆ ಒಂದು ಸೈಕಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ಅವರು ಬಾಯ್ಬಿಟ್ಟು ಕೇಳಿದ್ರು ಜಾಸ್ತಿನೇ, ನಾನು ಒಟ್ಟಿಗೆ ಅಷ್ಟಕ್ಕೆ ಒಪ್ಕೊಂಡಾಗ ಈಗ ಏನು ಮಾಡಿದ್ರು ದುಡ್ಡ ಕೊಡೋ ಗಂಟವ ನಿಮ್ಮ ಮಗಳ ಕಳಿಸ್ಬೇಡಿ ಅಂದ್ಬಿಟ್ಟು ಕಳಿಸ್ಬಿಟ್ಟಾರೆ ಕಣ್ಬುದಿ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣ್ಬುದಿ. ನಿಮ್ಮ ಪಾದ ನಮ್ಮ ತಲೆ ಮೇಲೆ ಇರಲಿ ಬುದಿ. ಒಂದು 5,000 ರೂಪಾಯಿ ಕೊಟ್ಬಿಡಿ, 30,000 ಆಯ್ತದೆ. ನಮ್ಮ ಮುಕ್ಕಾಲು ಎಕರೆ ಜಮೀನದೆ, ಉತ್ಕೊಳ್ಳಿ. ಹೋಗೋ ಮರೆ, ನಿನ್ನ ಜಮೀನು ಯಾವ ಬಡ್ಡೆದನ್ನು ಬೇಕು ಅನ್ನೋದಾಗಿದ್ರೆ ಯಾವತ್ತೋ ಬಂದು ಉತ್ಕೊಂಡು ಹೋಗೋನು. ನನ್ನ ಆಸ್ತಿನೇ ಪಾಲು ಬಿದ್ದು ಕೂತವೆ, ನನ್ನ ಆಸ್ತಿನೇ ಮಾಡೋಕ್ಕಾಯ್ತಲ್ಲನು. ನಿನ್ನ ಆಸ್ತಿ ತಗೊಂಡು ನಾನೇನು ಮಾಡಾನೆ? ನನ್ನವನೇ ಉಳಿಯೋಗತ್ತಿ ಇಲ್ಲ, ನಾನೇ ಪಾಳು ಬಿಡ್ತಿರ್ತಾ ಕುಂತೀವನೇ. ಇವನು ಆಸ್ತಿ ಇಸ್ಕೋಬೇಕಂತ ಆಸ್ತಿಯ ನೋಡೋ. ಯಾವ 5,000 ಕೊಟ್ಟ ನಿನಗೆ? ಮೊದಲು ಕೊಡ್ಬೇಕಾದ್ರೆ 25,000ನೇ ಕೊಟ್ಟಿರ ನೀನು. ಹಂಗನ್ಬೇಡಿ ಕಣಪ್ಪ, ನಿಮ್ದು ಅಮ್ಮಯ್ಯ ಅಂತೀವಿ ನೋಡಿ. ಬಡ್ಡಿಯ ನಾವು ಕಟ್ಕೊಂಡು ಹೋಯ್ತೆ ಅಲ್ವಾ? ಬಡ್ಡಿಯ ನೀನು ಸಾಯ ಗಂಟ ಕಟ್ತಿದ್ದಿ ಕಣಮ್ಮ. ಸತ್ತೋದ್ಮೇಲೆ ಯಾರ ತವ ಇಸ್ಕೊಳ್ಳಾನೆ? ಪರವಾಗಿಲ್ಲ, ಕೊಟ್ಟಳು ನಿನ್ನ ಮಗಳು. ಅಯ್ಯೋ ಬುದ್ಧಿ, ಅದೆಲ್ಲಿ ತಂದು ಕೊಟ್ಟದು? ಅದು ಜೀವನ ಮಾಡೋದೇ ಭಾಳ ಕಷ್ಟ ಆಗ್ಬಿಟ್ಟದೆ. ಮತ್ತೆ ನೀನು ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ. ಬುಟುಡನ್ನಮ್ಮ ನೋಡಮ್ಮ, ನಂತವು ದುಡ್ಡು ಕಾಸಿಲ್ಲ. ಆದಷ್ಟು ಬಿರ್ನೆ ಕೊಟ್ಟಿರೋ ಋಣವ ತೀರ್ಸ್ಕೊಳ್ಳಿ. ನಾನು ಋಣ ತಿನ್ಕೊಂಡೋದ್ರು ನಿಮ್ದೇಗೆ ಸಾಯ್ಕಿಲ್ಲ ನೀವು. ಹಾಳಾಗೋಯ್ತಿದ್ರಿ. ನಾನು ಏನೋ ನನ್ನ ಮಗಳು ಮದುವೆ ಅನ್ಕೊಂಡು ಬಂದು ನಿಂತ್ಕೊಂಡ್ರಲ್ಲ, ಮನೆ ತಗೊಂಡು ಅಂದ್ಕೊಂಡು ನಾನು ಕೊಟ್ಟಿದ್ದು ಆಯಿತಾ. ನಾನು ಸರಿಲ್ಲ ಬಡ್ಡಿಯಾಗ. ನಾನು ಆದಷ್ಟು ಬಿರ್ನೆ ಅದೇನು ನಾನು ಕೊಡ್ಬೇಕಾಗಿರೋದು ಕೊಟ್ಬಿಡಿ. ಹೇಳಿದ್ನಲ್ಲ ನಿನಗೆ, ಇನ್ನೊಂದು ವಾರ ತಂದು ಕೊಡ್ತೀನಿ ಅಂತ ಬಡಿದ. ನೀನು ಇವತ್ತು ಬಂದಿದ್ದೀಯೇ, ಅದು ಇನ್ನೂ 5,000 ರೂಪಾಯಿ ದುಡ್ಡು ಕೇಳಕ್ಕೆ ಬಂದಿದ್ದಿ. ಏನು ಇದು ಬ್ಯಾಂಕ್ ಅನ್ಕೊಂಡ್ಬಿಟ್ಟಿದ್ದೀಯ ಪುಕ್ಸಟೆಯ? ನಾನು ಇಲ್ಲಿ ತಂದು ಕೊಟ್ಟು ನಿನಗೆ. ನಮ್ಮ ಮನೆ ಕಷ್ಟ ನಿನ್ಗೆ ಗೊತ್ತಾಯ? ಅಯ್ಯೋ ಬುದ್ಧಿ, ಹಂಗೆ ಅನ್ಬೇಡಿ ಬುದ್ಧಿ, ನಿಮ್ದು ಅಮ್ಮಯ್ಯ ಅಂತೀನಿ. ನನ್ನ ಮಗಳು ಭಾಳ ಹಾಳಾಗೋಯ್ತದೆ ಬುದ್ಧಿ. ಸರಿಲ್ಲ, ಅವರು ದುಡ್ಡು ತರಗಂಟ ಕರ್ಕೊಬರ್ಬೇಡ ಅಂದವ್ರೆ. ನನ್ನ ಮಗಳು ಅಳ್ತಾ ಕುಂತಾಳೆ ಬುದ್ಧಿ. ನಿಮ್ದು ಅಮ್ಮಯ್ಯ ಅಂತೀನಿ ಬುದ್ಧಿ. ಓ ನಿನ್ನ ಮಗಳು ಅಳ್ತಾಳೆ ಅಂದ್ಬಿಟ್ಟು ನಾನು ಹೇಳೋಣ? ಹೋಗಯ್ಯ ಬರ್ಬೋದಿಂದ ಮೊದಲು ತೀರ್ಸು ದುಡ್ಡ. 25,000 ರೂಪಾಯಿ ದುಡ್ಡ ನನಗೆ ಸಾಲ ಏನಿದ್ದದು ಕೊಟ್ಬಿಡು. ನಿಮ್ಮ ಸವಾಸಗಳೇ ಬೇಡ. ಅಲ್ಲ ಕೊಡೋಕ್ಕಾಗಿರೋದು ಕೊಡ್ದಾಗ ಸಿಕ್ಕಿಲ್ಲ, ತಿರ್ಗಾ ದುಡ್ಡು ಕೇಳಕ್ಕೆ ನಾನು ದುಡ್ಡ ಏನು ರಪ್ಪ ಕೊಟ್ಟು ಮಡಗಿದ್ನಲ್ಲ ನನಗೆ. ಹುಷಾರು, ಇನ್ನೊಂದ್ಸತಿ ದುಡ್ಡು ಕಾಸು ಅಂತ ಮನೆ ತಗ ಬಂದಿರಿ. ನೀ ಎತ್ತಿಲ್ ಬಿಡ್ಯವ. ಮದುವಾಗಿ ಮಗಳಿಗೆ ಅಷ್ಟು ಎತ್ತರ ಮುಗಾದೆ ಜ್ಞಾನ ಬೇಡವಾ ಮನ್ಸನ್ಗೆ? ಕೊಟ್ಬಿಡ್ತೀನಿ ಬುದ್ಧಿ. ಮದುವೆ ಕಾಲ ತಕ್ಷಣ ಅಂದ್ಬಿಟ್ಟು ಇಸ್ಕೊಬಿಟ್ಟು ಅವತಾರ ಬಾ ತಿರ್ಗಾ ಅದ್ರ ಮೇಲೆ ಬೇರೆ ಕಾಸು ಕೊಡೋಣಂತೆ. ಏನೇ ನೀವು ನಾನೇನು ದಡ್ಬಡೆ ಅನ್ಕೊಬಿಟ್ಟಿದ್ದೀನಿ. ನೀನು ಕೇಳ್ದಾಗೆಲ್ಲ ದುಡ್ಡು ಕೊಡೋಕೆ ನಾನು. ಅಯ್ಯೋ ಬುದ್ಧಿ, ಹಂಗೆ ಅನ್ಬೇಡಿ ಬುದ್ಧಿ, ನಿಮ್ದು ಅಮ್ಮಯ್ಯ ಬುದ್ಧಿ. ಎದ್ದು ಒಳ್ಳೆ ಮಾತಲ್ಲಿ ಹೇಳ್ತಾವನಿ, ಸುಮ್ಮನೆ ಹೊಂಟೋಗ್ಬಿಡು ನೀನು. ಕ್ವಾಪ್ತಿ ಪತ್ತಿಸ್ಬಿಡ ನೀನು. ನನಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಾವನಿ, ಕೇಳೋ ಸರಿ ನೀನು. ಇಲ್ದವ್ರ ಮಾತ್ರವಾ ನಾನು ಮುನ್ಸಾಗಿರಕ್ಕೆ ನಾನು ಹೇಳ್ತಾನೆ ಕೇಳ್ಕೊ. ದರ್ದ್ರು ಬಡ್ಡೆ ಅಂದೇನ? ಅಯ್ಯೋ ಏನು ಮಾಡೋದು ಬುದ್ಧಿ, ನಾನು ಕೊಡಬೇಕು ಅಂತಲೇ ಸಾಲ ಮಾಡಿದೆ. ಅದೇನು ದರ್ದ್ರು ಬಡ್ಡೆ ಇದೆ, ನಮ್ಮ ಮನೆಗೆ ಬಲ್ಗಾಲಕ್ಕ ಬಂದು ಬರಬಾರ್ದೆ ತೊಡಿಕತ್ತು. ಗುಂಡ್ಕಲ್ನಂಗಿದ್ದೆ ನಾನು. ದಾನಿನ ವ್ಯಾಪಾರ, ಎಮ್ಮೆ ವ್ಯಾಪಾರ ಎಲ್ಲ ಮಾಡ್ಕೊಂಡು ಕೈ ತುಂಬ ಕಾಸು ಸಂಪಾದನೆ ಮಾಡ್ತಿದ್ದೆ. ಅವ್ನು ಬಂದಿದ್ದೆ ಬತ್ತು ಬಿಜಾರು ಬಿದ್ದು ನೋಡ ಮುರ್ಕೊಂಡು ಮೂಲೆ ಕೂತ್ಕೊಂಡೆ. ಇನ್ಯಾವ ವ್ಯಾಪಾರಕ್ಕೂ ಕಾಲಿಲ್ಲ ನನಗೆ. ಹಿಂಗಾಯ್ತು, ಇನ್ನೇನು ಮಾಡಾನೆ ಬುದ್ಧಿ, ದೊಡ್ಡ ಮನ್ಸು ಮಾಡಿ ಬುದ್ಧಿ. ನಿಮ್ದು ಅಮ್ಮಯ್ಯ ಅಂತೀನಿ, ನಿಮ್ಮ ಕಾಲು ಕಟ್ಕೊತೀನಿ. ನನ್ನ ಮಗಳು ಭಾಳ ಹಾಳಾಗೋಯ್ತದೆ ಬುದ್ಧಿ. ನೀವು ನನ್ನ ಮಗಳು ಹಾಳಾಗೋಯ್ತದೆ. ಒಂದು ಹೆಣ್ಣು ಜೀವನ ಸರ್ ಮಾಡೋದು ಪುಣ್ಯ ನಿಮಗೆ ಬರ್ತದೆ. ಈಗ ಬಂದಿರೋ ಪುಣ್ಯಗಳನ್ನೇ ಮಡಿಕೊಳಕ್ಕೆ ಆಗಿಲ್ಲಂತ ಹೋಗಿದ್ದೆ ಹೋಗ್ತತೆ. ಕೊಡ್ತಾರೆ ಪರವಾಗಿಲ್ಲ. ಏನು ದೊಡ್ಡ ಮನ್ಸ್ದಂಗೆ ಬಂದವನ ಇಲ್ಲಿ.
ಮುನ್ಸ ನೀಯತ್ತಿರ್ಬೇಕು ಕಣೋ ಇಸ್ಕೋಬೇಕಾರೋ ಅಂತಾರೆ ಕೊಡಾಗುಂತಾರಲ್ಲ ಮದುವೆ ಆದ ತಿಂಗಳಿಗೆ ಕೊಡ್ತೀನಿ ಅಂತ ಬೊಗಳ್ಬಿಟ್ಟು ಮದುವಾಗಿ ಎಷ್ಟು ವರ್ಷ ಆಯಿತು ಆ ಮುಗಿಗೆ ಎಷ್ಟು ವರ್ಷ 4-5 ವರ್ಷ ಆಗದೆ ಮದುವಾಗಿ ಮುಗನು ಆಯಿತು ಇನ್ನೇನು ಇನ್ನೇಕೆ ಇನ್ನೇನು ಮಾಡ್ಕೊಂಡವನು ಅಂತವೇನೋ ನೋಡ್ಕೊಳ್ಳಿ ನಿಮಗೆ ನಿಮ್ಮ ಕತೆ ಹೆಂಗಾಯ್ತದೆ ಅಂದ್ಬಿಟ್ಟು ಕೊಡೋದು ಕೊಡ್ಲಿಲ್ಲ ಅಂದರೆ ಕೊಡೋಕ್ಕಾಗ್ದಾರ ಸಿಕ್ಕಿಲ್ಲ ತಿರ್ಗವ ಬಂದಾನೆ ಇಲ್ಲಿ ತಿರ್ಗವ ಮೇಲೆ ಬೇರೆ ದುಡ್ಡು ಕೊಟ್ಟಾರತ್ತೆ ಮೇಲೆ ಹಳೆಯಿಂದ ತೀರ್ಸೋಕ್ಕಾಗಿಲ್ಲ ಇದನ್ನೆಲ್ಲ ತೀರ್ಸೋಣ ಇವನ ಆಸ್ತಿ ಉಳ್ಕೋಬೇಕು ನನ್ನ ಆಸ್ತಿನೇ ಪಾಳು ಬಿದ್ದವೆ ನಾನು ಮನೆ ದುಡ್ಡು ಕೊಟ್ಬಿಟ್ಟು ಇವ್ನ ಮನೆ ತಕ ಅಲ್ಕೊಂಡು ನಿಂತ್ಕೊತೀನಿ ಜೀತ ಮಾಡ್ಕೊಂಡು ದುಡ್ಡು ಇಸ್ಕೋಬೇಕಾಗಿರೋ ನಿಯತ್ತು ಇದ್ದದಯ್ಯ ನಿಮಗೆ ಕೊಡಬೇಕು ಅನ್ನೋದು ಇದ್ದದ ನಿಮಗೆ ಅಲ್ಲ ಎಲ್ಲಿ ಸಿಕ್ಕಿದ್ವೆ ಹತ್ತು ಮಗ ಇತ್ತು ಮಗ ಹಾಕೊಂಡು ಕದ್ದಾಡ್ತೀಯ ಏನು ನಾನು ಅವತ್ತು ದುಡ್ಡು ಕೊಟ್ಟಿದ್ದಿಲ್ಲ ಕಲ್ಲು ಕೊಟ್ಟಿದ್ದೆ ನಾನು ದರ್ದ್ರ ಬಡ್ಡಿ ಅದನ್ನೇ ಅಯ್ಯೋ ಬುದ್ಧಿ ಕೊಟ್ಟಿದ್ದೀರಿ ಕಣ್ ಬುದ್ಧಿ ಯಾವತ್ತೊಂದು ಕಲ್ಯಾಣ ಆಗದೆ ನಿಮ್ಮಿಂದೊಂದು ಕಲ್ಯಾಣ ಆಗದೆ ನಿಮ್ದು ಅಮ್ಮಯ್ಯ ಕಣ್ ಬುದ್ಧಿ ನಿಮ್ಮ ಕಾಲು ಕಟ್ಕೊತೀನಿ ನೋಡಿ ನಾವು ಕೊಟ್ಟೋ ಋಣ ಅಂತೂ ನಾವು ಸಾಯೋದು ತೀರ್ಸ್ಬಿಟ್ಟೆ ಸಾಯೋದು ನಾವು ಮುಡಿಕೊಂಡಂತೂ ಸಾಯಕ್ಕಿಲ್ಲ ನೋಡಯ್ಯ ನೀನು ಸಾಯಿ ಅಂತ ನಾನು ಹೇಳ್ತಾ ಇಲ್ಲ ಇನ್ನು ಒಸಿ ದಿವಸ ಕೊಡ್ತೀನಿ ಓಲಿ ಇನ್ನೂ 6 ತಿಂಗಳು ವರ್ಷನೇ ತಗೋ ಕೊಟ್ಟಿರೋ 25,000 ರೂಪಾಯಿ ದುಡ್ಡಾಗ ತಂದು ಕೊಡ್ಲಿಲ್ಲ ಅಂದರೆ ನಿನ್ನ ಮನೆ ಕಿತ್ಕೊತೀನಿ ಕುರ್ಗೊಳವಲ್ಲ ಯಾರು ನುಣಿಗೆ ಕಿತ್ಕೊತೀನಿ ಆಯಿತಾ ಆಸ್ತಿ ಗೀಸ್ತಿ ಎಲ್ಲ ಕಿತ್ಕೊತೀನಿ ವಜಾ ಹಾಕತ್ತೀನಿ ಒಂದಕ್ಕೆ 2 ಕಟ್ಟಬೇಕಾಗ್ತದೆ ಆಮೇಲೆ ಅಯ್ಯೋ ಬುದ್ಧಿ ಯಾಕೆ ಬುದ್ಧಿ ಬಡವ್ರ ಮೇಲೆ ನಿಮಗೆ ಕರುಣೆನೇ ಇಲ್ವಾ ಕರುಣೆ ಇರೋದಕ್ಕೆ ಇಲ್ಲಿ ಗಂಟ ಬಿಟ್ಟು ಕೊಟ್ಟಿರೋದಿನ ಇಲ್ದ ಹೋಗಿದ್ರೆ ನಿನ್ನ ಕತೆಗಳೇ ಬೇರೆ ಹೋಗವು ಏನೋ ವಯಸ್ಸಾದ ಮುತ್ಕಾಯತಾಗೆ ಇರಲಿ ಅಂತ ನಾನು ಸುಮ್ಮನೆ ಇರ್ತಾರೆ ನನ್ನೇ ಕೊಟ್ಟು ಕೇಳಕ್ಕೆ ಬಂದ 5,000 ರೂಪಾಯಿ ದುಡ್ಡ ಕೊಟ್ಟಿರೋ ಋಣವ ಫಸ್ಟ್ ತೀರಿಸಿ ಆಮೇಲೆ ಕೇಳಿವ್ರಿ ದರದ್ರ ಬಟ್ಟೆ ತವ ಮನೆ ತಕ್ಕ ಇನ್ನೇನಾರ 5 ಪೈಸೆ ದುಡ್ಡು ಕೇಳ್ಕೊ ಮನೆ ತಕ್ಕ ಬಂದ್ರು ನಾನು ಮುನ್ಸಾಗಿರಕ್ಕಿಲ್ಲ ನಾನು ಮೊದಲು ಕೊಡೋದು ಕೊಟ್ಬಿಟ್ಟು ಆಮೇಲೆ ಇದು ಮಾಡಿ ನೀವು ಸರಿ ಬುಡಿ ಬುದಿ ಆಯಿತು ಬನ್ನಿರಿ ಹೋಗದೆ ಬುದ್ಧಿ ನೋಡಿ ಬುದ್ಧಿ ನಿಮ್ದು ಅಮ್ಮ ಯಾಕನ್ ಬುದ್ಧಿ ನನ್ನ ಮಗಳು ಇಲ್ಲಿ ಅವಳೆ ಕಣ್ ಬುದ್ಧಿ ಅಕ್ಕಪಕ್ಕದವರೆಲ್ಲವ ಆಡ್ಕೊತಾರೆ ಕಣ್ ಬುದ್ಧಿ ಓ ಇದೊಳ್ಳೆ ಸರಿ ಆಯ್ತಲ್ಲ ಇಲ್ಲಿ ಇವೊಂದೊಳ್ಳೆ ಸರಿ ಆಯ್ತು ಕಂದು ಬಿಡತ್ತಾಗೆ ಅಕ್ಕಪಕ್ಕದವ್ರ ಆಡ್ಕೊತಾರೆ ಅಂದರೆ ನಾನೇನೋ ಮಾಡೇನೆ ಮರೆಯ ಎದೋಗಿ ಬೆಳಗ್ಗೆ ತಲೆ ತಿಂತ ಕುತ್ಕೋಬೇಡಿ ಇಲ್ಲಿ ಏನು ಮನ್ಸೂರ್ಗೆ ಒಂದ್ಸತಿ ಹೇಳಿ ಅರ್ಥ ಆಗಿಲ್ವಾ ಅಲ್ಲ ಕೊಡ್ಬೇಕಾಗಿರೋ ಋಣನೇ ಕೊಟ್ಟಿಲ್ಲ ತಿರ್ಗವ ನಿಂತವ್ರೆ ಇಲ್ಲಿ ಅಯ್ಯೋ ಅಂತ ಮನ್ಸು ಕೂಲೋ ಮರೆಯ ಹೇಳಿ ನಮ್ಗೆ ತಲೆ ಕೆಟ್ಟಾಗ್ತದೆ ಇದಾಗಲೇ ಬರೀ ಐತೆಗೆ ಬುದ್ಧಿ ನೋಡಿ ಬುದ್ಧಿ ಎದೋಗೋ ನಿಮ್ಮ ಮಕದ ಬಡಿ ಅನ್ಬಿಟ್ಟಾರೆ ಯಾರೇ ಕೊಡ್ಬೇಕಾಗಿರೋದೇ ಕೊಟ್ಟಿಲ್ಲ ತಿರ್ಗಾ ಬಂದಾನೆ ಅದು ಯಾವ ಮಕ ಹೊತ್ಕೊ ಬಂದೀವ ಮರೆಯ ಸುಮ್ಮನೆ ಅವಳೆ ಸರಿ ಬನ್ನಿ ಹೋಗದೆ ನಿಂಗೆ ಬಾಯಿ ಬಂದಂಗೆ ಮಾತಾಡೋಣಲ್ರಿ ಅಯ್ಯೋ ಏನು ಮಾಡಂಗಿತ್ತ ತುಬ್ಬ ಯಾಕೋ ನನ್ನ ಮಗಳ ಜೀವನ ಏರ್ಪಾಯ್ತದೆ ಅನ್ಕಂಡೆ ಬತ್ತಾಗೆ ಏನೋ ಆಲಿ ತಗೆ ಆ ಭಗವಂತ ಮಾಡ್ದಂಗೆ ಆಲಿ ಬಾ ಇನ್ನೇನು ಮಾಡಿಯವ್ವ ಕೈ ಚಾಚಿವಿ ಇವತ್ತು ಅವನು ಅಂದಂಗೆಲ್ಲ ಅನ್ಸ್ಕೊಳ್ಳೇಬೇಕು ಇನ್ನೇನು ಮಾಡಂಗಿದ್ದದವ ಅಯ್ಯೋ ನನ್ನ ಮಗಳನ್ನ ತಗೊಂಡೋಗಿ ಅಂತೆ ಆಳ್ ಮನೆಗೆ ಸಿಗಿಸ್ಬಿಟ್ನಪ್ಪ ನಡೀರಿ ಬೋದ್ಗಿದ್ದಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಇನ್ನು ಬಂದು ಬಾಯಿ ಬಂದಂಗೆ ಬೈತಾನೆ ನಡೀರಿ ಇನ್ನೇನು ಮಾಡೋಕ್ಕಾಗಲ್ಲ ಬನ್ನಿ ಕೂತ್ಕೊಂಡ್ರೆ ನನಗಿಂದ ಇಲ್ಲೇ ಕೂತಿದ್ದೀರಿ ಎದ್ದೋಗಿ ಅಂತ ಅನ್ಸ್ಕೋಬೋದಿರ ಬನ್ನಿ ಅಯ್ಯೋ ಪಟೇಲಪ್ಪರು ಒಳಗೆ ಹೋಗೋರೆ ನೋಡೋದು ಸುಮ್ಮನಿರಿ ನಂಗಳು ಕೂತ್ಕೊಳ್ಳೋದ ಅಯ್ಯೋ ಬಾಯಿ ಬಂದಂಗೆ ಬೈತಾನೆ ಸುಮ್ಮನಿರಿ ನೋಡರಿ ಒಯ್ನವನ್ನ ಅಲ್ಲೇ ಕೂತಿದ್ದಾರೆ ಕೊಟ್ಟು ಕಳಿಸಿ ಎತ್ತಾಗಿ ಪಾಪ ಅಷ್ಟಂಗೂ ಆಗ್ಯಾರೈತವ್ರಲ್ಲ ಕಳಿಸ್ಲೇ ಉಗಿದ್ ಕಳಿಸ್ಲೇ ಕೊಡ್ತಾರೆ ಕಣ ಅವ್ರಿಗೆ ಕೊಟ್ಟಷ್ಟು ನಮಗೆ ದೊರದ್ರು ಬಂದ್ಬಿಡ್ತದೆ ಅಷ್ಟೇ ಅಯ್ಯೋ ಸಿಕ್ಕ ಸುಮ್ಮನಿರಿ ಮೆತ್ತ ಮಾತಾಡಿ ನೀವೇನು ಎದೇವಾದ ಮಾತಾಡಿರಿ ಹೋಗಿ ಬಾಯಿ ಮುಚ್ಕೊಂಡು ಓಡಿಸ್ಬೋದ್ಲ ಅವ್ರನ್ನ ನಡಿ ಅವ್ರು ಬಂದು ಓಡಿಸ್ಬೇಕಾ ನಮ್ಮನ್ನ ನಡಿ ಹೋಗೋದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ